ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಈ ಆಗಸ್ಟ್ ತಿಂಗಳಿಂದ ಶ್ರಾವಣ ಮಾಸ ಅನ್ನುವಂಥದ್ದೇನು ಪ್ರಾರಂಭ ಆಗುತ್ತೆ. ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶನಿವಾರದ ದಿವಸಗಳು ವಿಷ್ಣು ಆರಾಧನೆ ಮಾಡುವಂಥದ್ದು, ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀ ನರಸಿಂಹನ ದರ್ಶನ ಮಾಡುವಂಥದ್ದು, ಇವೆಲ್ಲ ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ. ಯಾಕೆಂದರೆ ಜ್ಯೋತಿಷ್ಶಾಸ್ತ್ರದಲ್ಲಿ ಪ್ರಧಾನ ದೇವತೆ ಸೂರ್ಯ, ಸೌರಮಂಡಲಕ್ಕೆ ಅಧಿಪತಿ ಅಂತ ಹೇಳ್ತೇವೆ. ಆ ಸೂರ್ಯ ಏಪ್ರಿಲ್ 14ರಿಂದ ಮೇ 14 ತನಕ ತನ್ನ ಉಚ್ಚಕ್ಷೇತ್ರವಾದಂತಹ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಅವನು ತನ್ನ ಸ್ವಕ್ಷೇತ್ರವಾದಂತಹ ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಸೂರ್ಯ ಉಚ್ಚಕ್ಷೇತ್ರ ಮತ್ತು ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡುವಾಗ ಬಹಳಷ್ಟು ಅನುಕೂಲಗಳು ಉಂಟಾಗುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಅನುಕೂಲಗಳನ್ನು ನೋಡಬಹುದು. ಹಾಗೆ ವೈಯಕ್ತಿಕವಾಗಿ ಪ್ರತಿ ವ್ಯಕ್ತಿಗೂ ಕೂಡ ಅಪಾರವಾದ ಹೆಸರು, ಕೀರ್ತಿ ಇಂಥದ್ದನ್ನೆಲ್ಲ ಸಂಪಾದನೆ ಮಾಡೋದಕ್ಕೆ ಸೂರ್ಯನ ಒಂದು ಉತ್ತಮ ಸ್ಥಾನದಲ್ಲಿರುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಅಂತಹ ಸೂರ್ಯ ತನ್ನ ಸ್ವಕ್ಷೇತ್ರದಲ್ಲಿದ್ದು ಬುಧಾದಿತ್ಯ ಯೋಗದಲ್ಲಿದ್ದಾಗ ಸಂಪೂರ್ಣ ವಿಷ್ಣು ಸಂಭೂತನಾಗಿರ್ತಾನೆ. ಆತ್ಮಕಾರಕನಾದಂತಹ ಸೂರ್ಯ ಜ್ಞಾನಕಾರಕನಾದಂತಹ ಬುಧ ಸೇರಿದರೆ ಆತ್ಮಜ್ಞಾನ ಅಂತೇನು ಹೇಳ್ತೇವೆ, ಅದನ್ನು ವಿಷ್ಣು ಸ್ವರೂಪ ಅಂತ ಕೂಡ ಹೇಳ್ತೇವೆ. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ವಿಷ್ಣು ಆರಾಧನೆ ಮಾಡುವಂಥದ್ದು ಬಹಳ ಶುಭ ಫಲಗಳನ್ನು ಕೊಡುತ್ತೆ. ಅದೇ ರೀತಿಯಾಗಿ ಈ ಆಗಸ್ಟ್ ತಿಂಗಳಲ್ಲಿ 9ನೇ ತಾರೀಕು ವಿಶೇಷವಾಗಿ ನಾಗದೇವತೆಯನ್ನು ಆರಾಧನೆ ಮಾಡುವಂತಹ ದಿವಸ, ನಾಗರ ಪಂಚಮಿ. ವಿಶೇಷವಾಗಿ ಯಾವುದೇ ಜಾತಕದಲ್ಲಿ ಸರ್ಪದೋಷಗಳಿದ್ದಲ್ಲಿ ನಾಗದೇವತೆಯ ಆರಾಧನೆ ಮಾಡುವಂಥದ್ದು ಬಹಳ ಶುಭ ಫಲಗಳನ್ನು ಕೊಡುತ್ತೆ. ಸಾಮಾನ್ಯವಾಗಿ ಸರ್ಪದೋಷಗಳಿಲ್ಲದಂತಹ ಜಾತಕಗಳೇ ಇರೋದು ಬಹಳ ಕಷ್ಟ ಆಗುತ್ತೆ. ಎಲ್ಲರಿಗೂ ಸ್ವಲ್ಪ ಮಟ್ಟಿನ ಸರ್ಪದೋಷಗಳು ಇದ್ದೇ ಇರುತ್ತೆ. ಹಾಗಾಗಿ ನಾಗರ ಪಂಚಮಿಯ ದಿನದಂದು ನಾಗದೇವತೆಗೆ, ನಾಗರಾಜನಿಗೆ ಕ್ಷೀರಾಭಿಷೇಕ ಮಾಡುವಂಥದ್ದು, ಅದು ಹರಿದ್ರಾ ಮಿಶ್ರಿತ ಕ್ಷೀರಾಭಿಷೇಕ ಮಾಡುವಂಥದ್ದು, ಇದೆಲ್ಲ ಬಹಳ ಶುಭ ಆಗುತ್ತೆ. ಆಚರಣೆ ಮಾಡುವಂಥವರು ಖಂಡಿತ ಶ್ರದ್ಧಾಭಕ್ತಿಯಿಂದ ಈ ಒಂದು ಶುಭ ದಿನವನ್ನು ಆಚರಿಸಿದರೆ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಬಹಳಷ್ಟು ಅನುಕೂಲಗಳಾಗುತ್ತೆ. ಅದೇ ರೀತಿಯಲ್ಲಿ ಶ್ರಾವಣ ಮಾಸದಲ್ಲಿ ಇನ್ನೊಂದು ವಿಶೇಷವಾದಂತಹ ಪೂಜೆ ಅಂತ ಹೇಳಿದರೆ 16ನೇ ತಾರೀಕು ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತ ಆಚರಣೆ ಮಾಡುವಂತಹ ಪದ್ಧತಿ ಇರುವಂಥವರು ಆ ವ್ರತವನ್ನು ಆಚರಣೆ ಮಾಡಿದರೆ ಹೆಚ್ಚು ಧನಕಾರಕನಾದಂತಹ ಶುಕ್ರನು ಕೂಡ ತೃಪ್ತನಾಗ್ತಾನೆ. ಹಾಗೆ ಲಕ್ಷ್ಮಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕೆ ಬಹಳಷ್ಟು ಅನುಕೂಲಗಳಾಗುತ್ತೆ. ವೀಕ್ಷಕರೇ, 16ನೇ ತಾರೀಕು ಶುಕ್ರವಾರದ ದಿವಸ ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡಿ ಶುಭ ಫಲಗಳನ್ನು ಪಡೆಯೋದಕ್ಕೆ, ಆ ದೇವತೆಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ, ಅದೇ ರೀತಿಯಲ್ಲಿ 19ನೇ ತಾರೀಕು ನೂಲ ಹುಣ್ಣಿಮೆ, ಅಂದರೆ ಋಗ್ವೇದಿಗಳು ಮತ್ತು ಯಜುರ್ವೇದಿಗಳು ಉಪಕರ್ಮ ಮಾಡುವಂತಹ ದಿವಸ. ಇದನ್ನು ಆಚರಣೆ ಮಾಡಿದರೆ ಬಹಳ ಶುಭ ಆಗುತ್ತೆ. ಈ ಎಲ್ಲ ವಿಶೇಷವಾದಂತಹ ದಿನಗಳು, ಅದೇ ರೀತಿಯಲ್ಲಿ ಶ್ರಾವಣ ಶನಿವಾರ ವಿಷ್ಣು ಆರಾಧನೆ ಮಾಡುವಂಥದ್ದು, ಈ ಮಾಸಗಳಲ್ಲಿ ಈ ಎಲ್ಲ ದೇವತೆಗಳ ಆರಾಧನೆ ಮಾಡೋದರಿಂದ ವರ್ಷ ಪೂರ್ತಿ ಶುಭ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಆಯಾಯ ಗ್ರಹಗಳಿಗೆ ಸಂಭೂತವಾದಂತಹ ದೇವತೆಗಳ ಆರಾಧನೆ ಮಾಡೋದರಿಂದ ಗ್ರಹ ದೋಷಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ವೀಕ್ಷಕರೇ, ಈ ರೀತಿಯಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳು ಯಾರ್ಯಾರು ಅಂತ ಹೇಳಿದರೆ, ಆಗಸ್ಟ್ 17ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ, ತನ್ನ ಸ್ವಕ್ಷೇತ್ರಕ್ಕೆ ಬರುವಂಥದ್ದಿರುತ್ತೆ. ಆಗಸ್ಟ್ 22ನೇ ತಾರೀಕು ಬುಧ ವಕ್ರಗತಿಯಲ್ಲಿ, ಅಂದರೆ ಸಿಂಹರಾಶಿಯಿಂದ ಮತ್ತೊಮ್ಮೆ ಕರ್ಕಾಟಕ ರಾಶಿಗೆ ಹಿಮ್ಮುಖವಾಗಿ ಚಲನೆಯನ್ನು ಮಾಡ್ತಾನೆ, ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಗಸ್ಟ್ 22ನೇ ತಾರೀಕು ಶುಕ್ರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದು ಅವನಿಗೆ ನೀಚ ಕ್ಷೇತ್ರವಾಗಿರುತ್ತೆ. ಜೊತೆಯಲ್ಲಿ ಕೇತುಗ್ರಸ್ತನಾಗಿರ್ತಾನೆ. ಕುಜನ ದೃಷ್ಟಿ ಕೂಡ ಅವನ ಮೇಲೆ ಬೀಳುವಂಥದ್ದಿರುತ್ತೆ. ಈ ಆಗಸ್ಟ್ 22ರ ನಂತರ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡುವಂಥದ್ದು ಹಲವಾರು ರಾಶಿಗಳಿಗೆ ಸ್ವಲ್ಪ ಅವಶ್ಯಕವಾಗುತ್ತೆ. ಯಾಕೆಂದರೆ ಇದು ನೇರವಾಗಿ ಹಣಕಾಸಿನ ವಿಚಾರ ಮತ್ತು ಆರೋಗ್ಯದ ವಿಚಾರಗಳಿಗೆ ನೇರವಾಗಿ ಸಂಬಂಧಪಟ್ಟಿರುತ್ತೆ. ಹಾಗಾಗಿ
ಆ ದೇವಿಯ ಆರಾಧನೆ ಮಾಡುವಂಥದ್ದು ಆಗಸ್ಟ್ 22ರ ನಂತರ ಸಂಪೂರ್ಣ 1 ಮಾಸಗಳ ಕಾಲ ಅತ್ಯಂತ ಅವಶ್ಯಕವಾಗುತ್ತೆ. ಸಾಮಾನ್ಯವಾಗಿ ಎಲ್ಲ ರಾಶಿಯವರಿಗೂ ಕೂಡ ಇದು ಅಪ್ಲೈ ಆಗುವಂಥದ್ದಿರುತ್ತೆ. ಆಗಸ್ಟ್ 26ನೇ ತಾರೀಕು ಕುಜ ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಬದಲಾಗುವಂತಹ ಎಲ್ಲ ಗ್ರಹಗಳಿಂದ ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ತಿಳ್ಕೊಳ್ಳೋಣ. ಕುಂಭರಾಶಿಯವರಿಗೆ ಲಗ್ನ ರಾಶ್ಯಾಧಿಪತಿಯಾದಂತಹ ಶನಿ ಜನ್ಮದಲ್ಲೇ ಇರ್ತಾನೆ. ಜನ್ಮ ಶನಿ ಹಲವಾರು ಮಾನಸಿಕ ಖಿನ್ನತೆಗಳಿಗೆ ಶನಿ ಸಂಬಂಧ ಕುಂಭರಾಶಿಯವರಿಗೆ ಬಹಳ ಕಾರಣವಾಗುತ್ತೆ. ಯಾಕೆಂದರೆ ಈ ಸಮಯದಲ್ಲಿ ಶನಿ ವಕ್ರನಾಗಿ ಸಂಚಾರ ಮಾಡ್ತಾ ಇರ್ತಾನೆ. ಅವನು ನೋಡುವಂತಹ ಸ್ಥಾನಗಳು ಅಂದರೆ ವಿವಾಹ, ಮಾಂಗಲ್ಯ ಸ್ಥಾನ, ಕರ್ಮ, ಉದ್ಯೋಗ ಸ್ಥಾನ ಇದನ್ನೆಲ್ಲ ವೀಕ್ಷಣೆ ಮಾಡ್ತಾನೆ. ಹಾಗಾಗಿ ಮುಂದೆ ನಡಿಬೇಕಾದಂತಹ ಬಹಳಷ್ಟು ವಿಚಾರಗಳಲ್ಲಿ ಜನ್ಮದಲ್ಲಿ ಶನಿ ಇದ್ದಾಗ ವಿಳಂಬ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಇದರಿಂದ ಮಾನಸಿಕವಾಗಿ ಶನಿ ಮಹಾತ್ಮನ ಒಂದು ಟೆನ್ಷನ್ ಅನ್ನುವಂಥದ್ದು ಹೆಚ್ಚಾಗಿಯೇ ಕೊಡ್ತಾನೆ. ಆರೋಗ್ಯದ ವಿಚಾರದಲ್ಲಿ ಮೂಳೆಗಳು ಅಥವಾ ನರಗಳಿಗೆ ಸಂಬಂಧಿತ ಆರೋಗ್ಯದ ಸಮಸ್ಯೆಗಳು ಬಾಧಿಸೋದಕ್ಕೆ ಕಾರಣವಾಗುತ್ತೆ ಶನಿ ವಕ್ರನಾಗಿರೋದ್ರಿಂದ. ಜೊತೆಗೆ ಮಾತೃಕಾರಕ ಚಂದ್ರನ ಜೊತೆಯಲ್ಲೇ ಶನಿ ಸಂಚಾರ ಆಗುವಂಥದ್ದು ಮಾತೃವಿನ ಆರೋಗ್ಯದ ವಿಚಾರಗಳಿಗೂ ಕೂಡ ಹೆಚ್ಚಿನ ಗಮನ ಕೊಡುವಂತಹ ಅವಶ್ಯಕತೆಗಳು ಕುಂಭರಾಶಿಯವರಿಗಿರುತ್ತೆ. ದ್ವಿತೀಯ ಭಾವವನ್ನು ವಾಕ್ಯ, ಧನ, ದಾಂಪತ್ಯ, ಬಂಧು ಅನ್ನುವಂತಹ ಸ್ಥಾನ. ದ್ವಿತೀಯದಲ್ಲಿ ರಾಹುವಿನ ಸಂಚಾರ ಆರೋಗ್ಯದ ವಿಚಾರಗಳಿಗಾಗಿ ಧನವ್ಯಯ ಆಗುವಂಥದ್ದು ಅಥವಾ ಯಾವುದಾದ್ರೂ ಶೇರ್ ವ್ಯವಹಾರ, ಬಿಸ್ನೆಸ್ ಇಂಥದ್ದಕ್ಕೆ ಹೂಡಿಕೆ ಮಾಡಿದರೆ ಧನವ್ಯಯ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಖಂಡಿತ ಕುಂಭರಾಶಿಯವರು ಪೋಸ್ಟ್ಪೋನ್ ಮಾಡಿಕೊಳ್ಳೇಬೇಕು. ಈ ಸಮಯ ಅಷ್ಟು ಶುಭವಾಗಿರುವುದಿಲ್ಲ. ಧನವ್ಯಯ ಆಗೋದಕ್ಕೆ ರಾಹು ತುಂಬ ಕಾರಣನಾಗ್ತಾನೆ. ಅದರಲ್ಲೂ ಕೂಡ ವಾಕ್ದೋಷಗಳಿಂದ ಧನವ್ಯಯ ಆಗೋದಕ್ಕೆ ಹೆಚ್ಚಿನ ಅವಕಾಶಗಳಿರುತ್ತೆ. ಸ್ವಂತ ವ್ಯವಹಾರ, ಬಿಸ್ನೆಸ್ ಇಂಥದ್ದನ್ನು ಮಾಡೋರಿಗೆ ವಾಕ್ಯಗಳಿಂದನೇ ನಿಷ್ಠೂರ ಆಗುವಂತಹ ಸಂದರ್ಭಗಳು ಕೂಡ ಇರುತ್ತೆ. ಬರಬೇಕಾಗಿರುವಂತಹ ಹಣ ವಿಳಂಬ ಆಗುವಂಥದ್ದು, ಬಂದಿರುವಂಥದ್ದು ವ್ಯಯ ಆಗೋದಕ್ಕೆ ತುಂಬ ಕಾರಣವಾಗುತ್ತೆ. ಇದಕ್ಕೆಲ್ಲ ಈ ಆಗಸ್ಟ್ ತಿಂಗಳಲ್ಲಿ ನಾಗರ ಪಂಚಮಿಯ ದಿವಸ ನಾಗದೇವತೆಯ ಆರಾಧನೆ ಅಥವಾ ದರ್ಶನ ಮಾಡುವಂಥದ್ದು ಒಂದು ಉತ್ತಮವಾದಂತಹ ಪರಿಹಾರವಾಗಿರುತ್ತೆ. ಯಾಕೆಂದರೆ ಇನ್ನೂ 1 ವರ್ಷಗಳ ಕಾಲ ರಾಹು ದ್ವಿತೀಯದಲ್ಲೇ ಇರ್ತಾನೆ. 3ನೇ ಮನೆ ಒಡಹುಟ್ಟು, ಸೋದರ, ಪರಾಕ್ರಮ ಸ್ಥಾನ, 3ರ ಅಧಿಪತಿಯಾದಂತಹ ಕುಜ ಸುಖ ಸ್ಥಾನದಲ್ಲಿ ಗುರುವಿನ ಯುತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಚತುರ್ಥದಲ್ಲಿ ಕುಜ ಅಂದರೆ ಕೇಂದ್ರ ಸ್ಥಾನ ಅಂತ ಹೇಳ್ತೇವೆ. ಖಂಡಿತ ಅದು ಶುಭ ಫಲಗಳನ್ನು ಕೊಡುತ್ತೆ. ಒಡಹುಟ್ಟುಗಳ ನಡುವೆ ಮೈತ್ರಿ ವಾತ್ಸಲ್ಯ ಖಂಡಿತ ಶುಭವಾಗುತ್ತೆ. ಸೋದರಿ ಕಾರಕನಾದಂತಹ ಬುಧ ಸಿಂಹರಾಶಿಯಲ್ಲಿದ್ದು ಕುಜ ಮತ್ತು ಶನಿ ಅವರನ್ನು ವೀಕ್ಷಣೆ ಮಾಡೋದ್ರಿಂದ ಸ್ವಲ್ಪ ಸೋದರಿಯರಿಗೆ ಆರೋಗ್ಯದ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಾಧಿಸುವಂತಹ ಸಂದರ್ಭಗಳಿರುತ್ತೆ. ಜನ್ಮರಾಶಿಯಲ್ಲಿರುವಂತಹ ಶನಿ ದೃಷ್ಟಿ ಕೂಡ 3ನೇ ಮನೆ ಮೇಲೆ ಬೀಳೋದ್ರಿಂದ ಸೋದರಿಯರಿಗೆ ಜೀರ್ಣಕ್ರಿಯೆ, ಡೈಜೆಷನ್ ಇಂತಹ ವಿಚಾರಗಳು ಅಥವಾ ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿಗಳಾಗೋದಕ್ಕೆ ಕಾರಣವಾಗುತ್ತೆ. ಇದಕ್ಕೆ ಪರಿಹಾರಾರ್ಥವಾಗಿ ವಿಷ್ಣು ಆರಾಧನೆ ಅತ್ಯಂತ ಅವಶ್ಯಕ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ. ಚತುರ್ಥಾಧಿಪತಿಯಾದಂತಹ ಶುಕ್ರ ಸಪ್ತಮದಲ್ಲಿರ್ತಾನೆ. ಬಹಳ ಶುಭ ಫಲಗಳನ್ನು ಕೊಡ್ತಾರೆ. ಗುರುಕುಜರ ಯುತಿ ಆಲ್ಮೋಸ್ಟ್ ಒಂದು ಪಾಪಗ್ರಹ ಕೇಂದ್ರ ಸ್ಥಾನದಲ್ಲಿದ್ದಾಗ ಅತಿಶಯವಾದ ಫಲಗಳನ್ನು ಕೊಡ್ತಾನೆ ಅಂತ. ಅದರಲ್ಲೂ ಕೂಡ ಲಾಭಾಧಿಪತಿ, ಧನಾಧಿಪತಿಯಾದಂತಹ ಗುರುವನ್ನು ಒಡಗೂಡಿ ಕೂತ್ಕೊಳ್ಳೋದು ಶುಭವಾಗುತ್ತೆ. ಯಾವುದಾದ್ರೂ ವಾಹನ ಖರೀದಿ ಮಾಡುವಂತಹ ವಿಚಾರ, ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳಿದ್ದರೆ ಕುಂಭರಾಶಿಯವರಿಗೆ ಖಂಡಿತ ಲಾಭದಾಯಕವಾಗುತ್ತೆ. ಈ ಸಮಯಗಳು ಅತಿಶಯ ಶುಭ ಫಲ ಅಂತ ಹೇಳ್ಬೋದು. ಈ ತಿಂಗಳ 24ರ ನಂತರ ಶುಕ್ರ ಅಷ್ಟಮದಲ್ಲಿ ನೀಚನಾಗ್ತಾನೆ. ಕುಜನ ದೃಷ್ಟಿ ಕೂಡ ಅವನ ಮೇಲೆ ಬೀಳ್ತಾ ಇರುತ್ತೆ. ಹಾಗಾಗಿ ಕುಂಭರಾಶಿಯವರು ಭೂಮಿಗೆ ಸಂಬಂಧಪಡುವಂತಹ ಯಾವುದೇ ವ್ಯವಹಾರಗಳನ್ನು ಮಾಡುವಂಥದ್ದಿದ್ದರೆ, ವಾಹನ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ಇವೆಲ್ಲ ಈ ಆಗಸ್ಟ್ 22ರ ತನಕ ಅತಿಶಯ ಶುಭ ಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಈ ಸಮಯದಲ್ಲಿ ಮಾಡುವಂಥದ್ದು ಅತ್ಯಂತ ಸೂಕ್ತ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಫಲ. ಯಾವುದೇ ಸಮಸ್ಯೆಗಳಿರೋದಿಲ್ಲ, ಅಭಿವೃದ್ಧಿಗಳನ್ನು ಕಾಣ್ತೀರಾ. ಮಾತೃವಿನ ಆರೋಗ್ಯದಲ್ಲೂ ಕೂಡ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಈ ತಿಂಗಳ 24ರ ನಂತರ ಶುಕ್ರ ಅಷ್ಟಮದಲ್ಲಿ ನೀಚ ಸ್ಥಾನದಲ್ಲಿದ್ದಾಗ ಕುಜನ ದೃಷ್ಟಿ ಕೂಡ ಅವನ ಮೇಲೆ ಬೀಳುತ್ತೆ.
ಸ್ತ್ರೀಯರಿಗೆ ಸ್ವಲ್ಪ ಮಾತೃವಿನ ಆರೋಗ್ಯದ ವಿಚಾರದಲ್ಲಿ ಗರ್ಭಕೋಶಕ್ಕೆ ಸಂಬಂಧಪಡುವಂತಹ ಆರೋಗ್ಯದ ಸಮಸ್ಯೆಗಳು ಬಾಧಿಸೋದಕ್ಕೆ ಸ್ವಲ್ಪ ಕಾರಣವಾಗುತ್ತೆ. ಇದಕ್ಕೆ ದುರ್ಗಾ ಪರಮೇಶ್ವರಿಗೆ ಸಂಬಂಧಪಡುವಂತಹ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿ ಕುಂಕುಮಾರ್ಚನೆ, ಅಭಿಷೇಕ ಇಂತಹ ಸೇವೆಗಳನ್ನು ಮಾಡುವಂಥದ್ದು ಖಂಡಿತ ಶುಭ ಫಲ. ಅದೆಲ್ಲ ಈ ಆಗಸ್ಟ್ 24ರ ನಂತರದ ಸಮಯಗಳಾಗಿರುತ್ತೆ ವೀಕ್ಷಕರೇ. ಇನ್ನು ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಶುಭ ಸಮಯ, ಯಾವುದೇ ಸಮಸ್ಯೆಗಳು ಬರೋದಿಲ್ಲ. 5ನೇ ಮನೆ ಜ್ಞಾನ ಸಂತಾನ ಪೂರ್ವಪರ ಪುಣ್ಯ. ಪಂಚಮಾಧಿಪತಿಯಾದಂತಹ ಬುಧ ಸಪ್ತಮದಲ್ಲಿರ್ತಾನೆ. ಕೇಂದ್ರ ಕೋಣಾಧಿಪತಿಗಳು ಕೇಂದ್ರದಲ್ಲಿ ಸೇರುವಂಥದ್ದು ಶುಭ ಫಲ. 4ರ ಅಧಿಪತಿಯಾದಂತಹ ಶುಕ್ರ, 5ರ ಅಧಿಪತಿಯಾದಂತಹ ಬುಧ ಸಪ್ತಮ ಕೇಂದ್ರದಲ್ಲಿ ಸೇರುವಂಥದ್ದು ಬಹಳಷ್ಟು ಅಭಿವೃದ್ಧಿಗಳನ್ನು ಕೊಡುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಇದೆಲ್ಲ ಬಹಳ ಶುಭವಾಗುವಂತಹ ಸಮಯ, ಯಾವುದೇ ಸಮಸ್ಯೆಗಳಿರುವುದಿಲ್ಲ. ಸಂತಾನದ ಅಂಚಿನಲ್ಲಿರುವವರಿಗೂ ಕೂಡ ಅತಿಶಯ ಶುಭ ಸಮಯ ಅಂತ ಕೂಡ ಹೇಳ್ಬೋದು. 6ನೇ ಮನೆಯನ್ನು ಶತ್ರು ಋಣ ರೋಗಸ್ಥಾನ. ಷಷ್ಠಾಧಿಪತಿಯಾದಂತಹ ಚಂದ್ರ ಜನ್ಮರಾಶಿಯಲ್ಲಿರ್ತಾನೆ. ಯಾವುದೇ ವ್ಯವಹಾರ, ಸ್ನೇಹಿತರ ಜೊತೆ ಹಣಕಾಸಿನ ಕೊಡುವ ತಗೊಳ್ಳುವ ವ್ಯವಹಾರಗಳನ್ನು ಈ ಸಮಯದಲ್ಲಿ ಮಾಡದೇ ಇದ್ದರೆ ಶುಭವಾಗುತ್ತೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. 7.5 ರೂಪದಲ್ಲಿದ್ದಾಗ ಹಣದ ವ್ಯವಹಾರಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ಮಾಡುವಂಥದ್ದು ಅವಶ್ಯಕವಾಗುತ್ತೆ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮದಲ್ಲಿ ಬುಧ ಶುಕ್ರರ ಯುತಿ. ಸಪ್ತಮ ಭಾವದ ಮೇಲೆ ಶನಿ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಸೊ ವಿವಾಹದ ಅಂಚಿನಲ್ಲಿರುವವರಿಗೆ ವಿಳಂಬ ಅನ್ನುವಂಥದ್ದು ಬಹಳ ಬಾಧಿಸುತ್ತೆ. ಯಾಕೆಂದರೆ ಗುರುಬಲ ಕೂಡ ಇಲ್ಲ, ಶನಿ ಕೂಡ ಸಪ್ತಮವನ್ನು ನೋಡ್ತಾನೆ, ಮಂದಗತಿಯಲ್ಲಿ ಸಾಗುತ್ತೆ. ವಿವಾಹ ವಿಳಂಬ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಆದರೆ ಬುಧ ಶುಕ್ರರ ಯುತಿ ಈ 1 ಮಾಸದಲ್ಲಿ 22ನೇ ತಾರೀಕಿನ ತನಕ ವಿವಾಹಕ್ಕೆ ಸಂಬಂಧಪಡುವಂತಹ ವಿಚಾರಗಳು ನಿಶ್ಚಯ ಮಾಡುವ ಹಂತದಲ್ಲಿದ್ದರೆ ಖಂಡಿತ ಶುಭ ಸಮಯ. ಮುಂದುವರಿಸೋದಕ್ಕೆ ಯಾವುದೇ ಸಮಸ್ಯೆಗಳಿರೋದಿಲ್ಲ ವೀಕ್ಷಕರೇ. ಶುಭ ಫಲಗಳನ್ನು ಕಾಣ್ತೀರಾ. ದಂಪತಿಗಳಲ್ಲಿಯೂ ಕೂಡ ಆರೋಗ್ಯದಲ್ಲೂ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಅಷ್ಟಮ ಭಾವವನ್ನು ಮೃತ್ಯುಸ್ಥಾನ, ಗೌಪ್ಯ, ರಂಧ್ರಸ್ಥಾನ ಅಂತ ಹೇಳ್ತೇವೆ. ಈ ತಿಂಗಳ 26ರ ನಂತರ ಕುಜ ಪಂಚಮ ಭಾವವನ್ನು ಪ್ರವೇಶ ಮಾಡ್ತಾನೆ. ನೋಡಿ, ಪಾಪಗ್ರಹಗಳು 5ನೇ ಮನೆಯಲ್ಲಿದ್ದರೆ ಅರಿಷ್ಟ ಅಂತ ಹೇಳಿದ್ದಾರೆ, ಪಂಚಮ ಅರಿಷ್ಟ ಅಂತ ಹೇಳ್ತಾರೆ. ಪಂಚಮದಲ್ಲಿರುವಂತಹ ಕುಜ ಕೇತುವನ್ನ, ಅಷ್ಟಮದಲ್ಲಿರುವಂತಹ ಕೇತುವನ್ನು ವೀಕ್ಷಣೆ ಮಾಡ್ತಾನೆ. ವಾಹನ ಚಾಲನೆ ಮಾಡುವಂತಹ ವಿಚಾರಗಳು, ಆರೋಗ್ಯದ ವಿಚಾರಗಳಲ್ಲಿ ಹೆಚ್ಚಿನ ಗಮನ ಕೊಡಬೇಕು. ಅದೆಲ್ಲ ಈ ತಿಂಗಳ ಅಂತ್ಯಭಾಗದ ನಂತರ ಹೆಚ್ಚಾಗಿ ಸಂಬಂಧಪಡುತ್ತೆ. 26ರ ನಂತರದಲ್ಲಿ ಸಣ್ಣ ಪುಟ್ಟ ಸರ್ಜರಿಗಳಾಗುವಂತಹ ಸಂಭವಗಳು ಕೂಡ ಹೆಚ್ಚಾಗಿರುತ್ತೆ. ಏಕೆಂದರೆ ವಾಹನ ಸ್ಥಾನಾಧಿಪತಿಯಾದ ಶುಕ್ರನು ಕೂಡ ನೀಚನಾಗಿದ್ದು ಕೇತುಗ್ರಸ್ತನಾಗಿ ಕುಜ ಅವನನ್ನು ನೋಡ್ತಾನೆ. ಈ ಎಲ್ಲ ಕಾಂಬಿನೇಷನ್ ಮೃತ್ಯುಸ್ಥಾನದಲ್ಲಿ ಉಂಟಾಗೋದ್ರಿಂದ ಕುಂಭರಾಶಿಯವರು ಈ ತಿಂಗಳ 24ರ ನಂತರದಲ್ಲಿ ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ 1-1.5 ಮಾಸಗಳ ಕಾಲ ಬಹಳಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ವಾಹನದಿಂದ ಸ್ವಲ್ಪ ತೊಂದರೆಗಳಾಗುವಂಥದ್ದು, ಧನವ್ಯಯಗಳಾಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ ವೀಕ್ಷಕರೇ. ಇದಕ್ಕೆ ಪರಿಹಾರಾರ್ಥವಾಗಿ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿ, ದುರ್ಗಾ ಪರಮೇಶ್ವರಿಗೆ ಅಭಿಷೇಕ, ಕುಂಕುಮಾರ್ಚನೆ ಅಥವಾ ದುರ್ಗಾ ಪರಮೇಶ್ವರಿಗೆ ಸಂಬಂಧಪಡುವಂತಹ ಸ್ತೋತ್ರಗಳನ್ನು ಪಠನೆ ಮಾಡಿ, ದುರ್ಗಾ ಖಡ್ಗಮಾಲಾ ಸ್ತೋತ್ರಗಳನ್ನು ಓದುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ ಕುಂಭರಾಶಿಯವರಿಗೆ. 9ನೇ ಮನೆಯನ್ನು ಭಾಗ್ಯಸ್ಥಾನ ಅಂತ ಹೇಳ್ತೇವೆ. ಭಾಗ್ಯಾಧಿಪತಿಯಾದಂತಹ ಶುಕ್ರ ಅಷ್ಟಮದಲ್ಲಿ ನೀಚನಾಗಿ ಕೇತುಗ್ರಸ್ತನಾಗಿ ಪಿತೃಕಾರಕ ಸೂರ್ಯ ಸ್ವಕ್ಷೇತ್ರದಲ್ಲಿದ್ದರೂ ಕೂಡ ಅವನ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ. ಪಿತೃವಿನ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಡಬೇಕಾದಂತಹ ಅವಶ್ಯಕತೆಗಳಿರುತ್ತೆ. ದುರ್ಗಾರಾಧನೆ ಇದಕ್ಕೆಲ್ಲ ಉತ್ತಮವಾದಂತಹ ಪರಿಹಾರ. ಭಾಗ್ಯೋದಯವಾಗುತ್ತೆ, ಯಾವುದೇ ಸಮಸ್ಯೆಗಳಿರೋದಿಲ್ಲ. ಏಕೆಂದರೆ ಆ ಎಲ್ಲ ಗ್ರಹಗಳ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಗುರುಗಳ ಆರಾಧನೆ, ಗುರುಗಳ ದರ್ಶನ ಇದೆಲ್ಲ ಒಂದು ಶಾಶ್ವತವಾದ ಪರಿಹಾರಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. 10ನೇ ಮನೆ ಕರ್ಮ ಉದ್ಯೋಗ ಸ್ಥಾನ. ಕರ್ಮಾಧಿಪತಿ ಕುಜ ಗುರುವಿನ ಯುತಿಯಲ್ಲಿದ್ದಾನೆ. ಕರ್ಮಸ್ಥಾನದ ಮೇಲೆ ಗುರು ಕುಜರ ದೃಷ್ಟಿ ಬೀಳುತ್ತೆ, ಖಂಡಿತ ಶುಭವಾಗುತ್ತೆ. ಉದ್ಯೋಗದಲ್ಲಿ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸರಿಯಾದ ಸಮಯ ಅಂತ ಕೂಡ ಹೇಳಬಹುದು. ಯಾವುದೇ ಇನ್ವೆಸ್ಟ್ಮೆಂಟ್ ಇಂತಹ ವ್ಯವಹಾರಗಳಿದ್ದರೆ ಈ ತಿಂಗಳ 22ರ ತನಕ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ ಕುಂಭರಾಶಿಯವರಿಗೆ. ಏಕಾದಶವನ್ನು ಲಾಭಸ್ಥಾನ. ಲಾಭಾಧಿಪತಿಯಾದಂತಹ ಗುರು ಚತುರ್ಥ ಕೇಂದ್ರದಲ್ಲಿರ್ತಾನೆ. ಗುರುವಿಗೆ ಕೇಂದ್ರಾಧಿಪತ್ಯದ ದೋಷ ಉಂಟಾಗುತ್ತೆ ಅಂತ ಹೇಳ್ಬೋದು.
ಹಾಗಾಗಿ ಗುರುವಿನ ದರ್ಶನ, ಗುರುಗಳ ಆರಾಧನೆ ಅತ್ಯಂತ ಅವಶ್ಯಕ. ಲಾಭಗಳನ್ನು ಹೆಚ್ಚಾಗಿ ನಿರೀಕ್ಷೆ ಮಾಡಬಹುದು. ಈ ತಿಂಗಳ 24ರ ತನಕ ಬಹಳ ಶುಭ ಸಮಯ ಅಂತ ಕೂಡ ಹೇಳ್ಬೋದು. ಕೇಂದ್ರ ಕೋಣಾಧಿಪತಿಗಳು ಸಪ್ತಮ ಕೇಂದ್ರದಲ್ಲಿ ಸೇರುವಂಥದ್ದು ಕುಂಭರಾಶಿಯವರಿಗೆ ಅತಿಶಯ ಶುಭ ಫಲಗಳನ್ನು ಕೊಡುತ್ತೆ. ಆಗಸ್ಟ್ 22ರ ನಂತರದಲ್ಲಿ 1-1.5 ಮಾಸಗಳ ಕಾಲ ಆರೋಗ್ಯ, ವಾಹನ ಚಾಲನೆ ಮಾಡುವಂತಹ ವಿಚಾರ, ಇನ್ವೆಸ್ಟ್ಮೆಂಟ್ ಇದೆಲ್ಲದರ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡುವಂತಹ ಅವಶ್ಯಕತೆಗಳು ಖಂಡಿತವಾಗ್ಲೂ ಇರುತ್ತೆ. ವ್ಯಯಭಾವವನ್ನು ಮೋಕ್ಷ ಸ್ಥಾನ, ವ್ಯಯಾಧಿಪತಿ ಶನಿ ಲಗ್ನದಲ್ಲಿದ್ದಾಗ ಸ್ವಲ್ಪ ಆರೋಗ್ಯದ ಏರುಪೇರುಗಳು, ಮಾನಸಿಕ ಖಿನ್ನತೆ ಅಥವಾ ಮೂಳೆಗಳು, ನರಗಳಿಗೆ ಸಂಬಂಧಿತ ಆರೋಗ್ಯದ ಸಮಸ್ಯೆಗಳು ಬಾಧಿಸೋದಕ್ಕೆ ಕಾರಣವಾಗುತ್ತೆ. ಅದರಲ್ಲೂ ಸುಖಸ್ಥಾನದಲ್ಲಿರುವಂತಹ ಗುರು ವ್ಯಯಭಾವವನ್ನು ವೀಕ್ಷಣೆ ಮಾಡ್ತಾನೆ. ಹಾಗಾಗಿ ಗುರು ಆರಾಧನೆ ಮಾಡಿದರೆ ಪುಣ್ಯ ಸಂಪಾದನೆ, ಮೋಕ್ಷ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಖಂಡಿತ ಶುಭವಾಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.